ಏನು ಏನೇನು ಹಾಕ್ಬಿಡ ಈ ಭಯ. ಓ ನೆಕ್ಸ್ಟ್ ಇದು 1 2 3 4 ಟೀಚರ್ಸ್ ಇರ್ತಾರಲ್ಲ ಹೊಡೆದು ಪಿ ಟಿ ಮಾಸ್ಟರ್ ಇರ್ತಾರೆ, ಅವ್ನಿಗೆ ಬೇಜಾರಾಗೋಯ್ತು, ಇವ್ನಿಗೆ ಎಷ್ಟು ಹೊಡೆದ್ರು ಅಷ್ಟೇ ಕೇಳೋದು, ಸ್ಲಿಪ್ಪರ್ ಹಾಕೊಂಬತ್ತೇನೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಯಾರು ನೀವೆಲ್ಲ? ಹಾ, ಈಗ ತಾನೆ ಕೃಷ್ಣ ಲೇವಟ್ ಸುಜಾತ್ ಜೊತೆ ಹೊಸ ಲಿಂಕ್ ಇಟ್ಕೊಂಡಿದ್ದೆ. ಅವ್ರ ಗಂಡ ಗೊತ್ತಾಗೋಯ್ತಾ? ಅವ್ರ ಗಂಡ ಕಳ್ಸಿದ್ದೇನೋ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ನೈಟು 11 ಗಂಟೆಗೇನೋ ಎದ್ದಿದ್ದು, 11:45ಕ್ಕೆ ಎದ್ದಿದ್ದು. 11:45ರಿಂದ ಇವಾಗ ಬೆಳಗ್ಗೆ 8 ಗಂಟೆಗೆ 8:05. 8:05 ನಮ್ಮ ಗಡಿಯಾರದಲ್ಲಿ 15 ಮಿನಿಟ್ಸ್ ಆಕ್ಚುಲಿ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನೋಡಿದ ತಕ್ಷಣ. 8:05 ಗಂಟೆ, ಇನ್ನು ನಿದ್ದೆ ಮಾಡಿಲ್ಲ. ನಾನು ನಿದ್ದೆ ಮಾಡೋದೇ 10:00 ಮಲ್ಕೊಂತೀನಿ. 10:00 ಮಲ್ಕೊಂಡು ಒಂದು 4 ಗಂಟೆಗೆ ಹೊಡ್ತೀನಿ, ಯಾಕಂದ್ರೆ ನೈಟ್ ಶಿಫ್ಟ್ ಅಲ್ವಾ, ಅದಕ್ಕೆ. ನಮ್ಮ ಅಕ್ಕ ಎದ್ಬಿಟ್ಟು ಆಲ್ರೆಡಿ ಕೆಲಸ ಮಾಡ್ತಿದ್ದಾಳೆ. ನಮ್ಮ ಅಪ್ಪ ಸ್ನಾನ ಮಾಡ್ತವ್ರೆ. ನಮ್ಮ ಅಕ್ಕ ಪನ್ನೀರ್ ಏನ್ ಚಿತ್ರ ಇದು? ಪನ್ನೀರ್ ಬಟರ್ ಮಸಾಲ. ಯಾರು ಇವರೆಲ್ಲ? ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದು, ಅದೇ ಚಿತ್ರ ಅದು. ಏನೋ ಮಾಡ್ತೀನಿ. ಅಲ್ಲ, ಏನ್ ಮಾಡ್ತಿದ್ಯಾ ಇವಳು? ಅದ್ರಲ್ಲೇನದು? ಓ, ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೇನದು? ಎಲ್ಲನೂ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕ. ಪರೋಟ ಮಾಡಿದಾಯ್ತಾ? ಆಗ್ಲೇ ಪರೋಟ ಮಾಡ್ತಿದ್ಲು. ನಾನು ಆಕ್ಚುಲಿ ಆಗ್ಲೇ ಒಂದು ಇಂಟ್ರೋ ವಿಡಿಯೋ ಮಾಡ್ಕೊಂಡೆ, ಬಟ್ ರೆಕಾರ್ಡ್ ಕರೆಕ್ಟಾಗಿ ಆಗಿಲ್ಲ. ಬೇಜಾರಾಯ್ತು. ಇದು ಏನಾರು ಆಗಿಲ್ಲ ಅಂದ್ರೆ ಮೊಬೈಲ್ ಚೇಂಜ್ ಮಾಡ್ಬೇಕಾಯ್ತದೆ ಅಷ್ಟೇ. ನಿಮ್ಮ ಅಪ್ಪ ಕೊಡ್ತಾನೆ. ನಕ್ತೋಳ್ ಚೈತ್ರ. ಸುಸ್ತು ಕಡಿಮೆ ಆಯ್ತಾ? ಆಗ್ಲೇ ಸುಸ್ತಾಗ್ತಿದ್ದಂತೆ, ಬೆಳಗ್ಗೆ ಕೆಲಸ ಮಾಡೋಳ, ಅದಕ್ಕೆ ಪರೋಟ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ಚೆನ್ನಾಗಿ ಎಲ್ಲ ನೀನು ನೋಡಿ, ಎಲ್ಲ ಅದ್ರ ಪಕ್ಕದಲ್ಲಿ ಊಟ ಅಡುಗೆನ ಅದ್ರ ಪಕ್ಕದಲ್ಲೆಲ್ಲ ಇಡ್ತಾರ, ಸಿಂಕ್ ಪಕ್ಕದಲ್ಲಿ. ಅವಳು ಗೊತ್ತಾಗಲ್ಲ ಗೈಸ್, ನಮ್ಮ ಅಮ್ಮ ಇದ್ರೆ ಚೆನ್ನಾಗಿ ನೀಟಾಗಿ ಮಾಡ್ಕೊಡೋದು. ಇವಾಗ ಕಲಿತಿದ್ದಾಳೆ, ಏನು ಮಾಡೋಕ್ಕಲ್ಲ. ಮಿಸ್ಟೇಕ್ಸ್ ಮಾಡಬೇಕು, ಅದರಿಂದ ನಾವು ಕಲಿಬೇಕು. ಅರ್ಥ ಆಯ್ತು ಅನ್ಸುತ್ತೆ ಅಷ್ಟೇ. ಸರಿ, ನಾನು ಸ್ನಾನ ಮಾಡಿಕೊಂಡು ಬಂದು ಟಿಫನ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಓಕೆ. A few moments later. ಇವತ್ತಿನ ಬೆಳಗಿನ ಟಿಫನ್ ಏನಪ್ಪ ಇದು? ಪರೋಟ ಮತ್ತೆ ಪನ್ನೀರು. ಅದೇನಂತ ಗೊತ್ತಾಗ್ತಿಲ್ಲ. ನಮ್ಮಪ್ಪ ಪೂಜೆ ಮಾಡ್ತಾರೆ ಅಲ್ಲಿ. ನಮ್ಮಕ್ಕ ಏನದು ಕೈಲಿ ಏನೇನು ಹಾಕ್ಬಿಡ ಈ ಭಯ ಆಗ್ತಾಳೆ. ಏನೇನು ಹಾಕ್ತಾಳೆ. ಆಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಹೌದಾ? ಫಸ್ಟ್ ಮಾಡೋಳಂತೆ. ಓಕೆ, ತಿನ್ನಮ್ಮ. ಚೆನ್ನಾಗಿತ್ತು, ಆಗಲೇ ಟೇಸ್ಟ್ ಮಾಡಿ ಸಪ್ರೇಟ್. ಅಪ್ಪನ ತಿಂತಾರೆ ಅಣ್ಣ. ಹೆಂಗಿತ್ತಣ್ಣ? ಸೂಪರ್ ಆಗುತ್ತೆ. ಸಗದ ಮಾಡೋಳಲ್ಲ, ಅವ್ರಿಗೂ ಟೈಮ್ ಆಗ್ಬಿಟ್ಟಿದ್ದ ಪಾಪ. ಅವ್ರಿಗೂ ಚೆನ್ನಾಗಿತ್ತು. ಪನ್ನೀರು, ಹಾಂ, ಪರೋಟ. ಅವ್ರಿಗೂ ಪಾಪ ಟೈಮ್ ಹೋಗ್ಬಿಟ್ಟೈತೆ. ಅವ್ರು 8:00 ಬಿಡ್ತಾರೆ ಅವ್ರ ಮನೆ. ನಾನು ನಿಧಾನಕ್ಕೆ ಹೋಗೈತಾ. ಸ್ಲೋಗೆ ಹೋಗು. ಇಲ್ಲಿಂದ 6 ಕಿಲೋಮೀಟರ್ ಇರೋದು. 7 ಕಿಲೋಮೀಟರ್ ಐತೆ. ನೀನು ಏನಣ್ಣ ತಲೆಯಿಂದ ಬೇರೆ ಅನ್ಬೇಕು ಕಿತ್ಕೊಬತ್ತೈತೆ. ಬಿಸಿ ಬಿಸಿ ನೀರು ಇಟ್ಕೊಂಡವ್ರೆ, ಅದಕ್ಕೆ. ಸರಿ ಗಾಯ್ಸ್, ಸಕದಾಗೈತೆ. ನೀವು ತಿನ್ಕೊಳ್ಳಿ. ನೋಡ್ತಾ ಇದ್ರೆ ಅಲ್ಲಿಂದನೇ ಅಮ್ಮದ ಬಾಯಿಗಾಗೋ. ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಾಯ್ತಾ. ತುಂಬಾ ಚೆನ್ನಾಗಿ ಮಾಡೋಣ, ಬಟ್ ನಮ್ಮ ಅಪ್ಪಗೆ ಟೈಮ್ ಆಗ್ಬಿಟ್ಟೈತೆ. ಬರೀ ಒಂದೇ ತಿನ್ಕೊಂಡು ಹೋಗ್ತಾರೆ. ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡ್ಬಂದೆ. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಏನು ಮಾಡೋದಲ್ಲ, ಶಿಸ್ತಾಗಿ ಹೋಗ್ಬಿಟ್ಟು ತಾಚಿ ಮಾಡೋದು ಅಷ್ಟೇ. ಸ್ವಲ್ಪ ಹೊತ್ತು 4 ಗಂಟೆ ಗಂಟ. ಇವಾಗ ಎಷ್ಟು ಹೊತ್ತು ಟೈಮು? 10 ಗಂಟೆ, 9:30. ಬೆಳಿಗ್ಗೆ 9:30. ನೈಟ್ಗೆ ಅಂತೀನಿ, ಲೈಟಾಗೆ ನಿದ್ದೆ ಮಾಡ್ತೀನಿ ಒಂದು 4 ಗಂಟೆ ತನಕ. ಲೈಟ್ಗೆ ಅಂತ 4 ಗಂಟೆ ತನಕ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಎಡಿಟಿಂಗ್ ಮಾಡಬೇಕು. ಇವಾಗ ತಾಚಿ ಮಾಡ್ತೀನಿ. ಚೈತ್ರ ನಿದ್ದೆ ಮಾಡ್ತಾಳೆ. ಚೈತ್ರ ನಿದ್ದೆ ಮಾಡ್ತಾಳೆ.
ಇವಾಗ ಜಸ್ಟ್ ಎದ್ದೆ. ಕೂತ್ಕೊಂಡಾಯ್ತಾ? ಬನ್ನಿ, ಅವಳು ಇದ್ದೆ ಮಾಡ್ತಿತ್ತು ಅದು ಚೈತ್ರ. ಮೊಬೈಲ್ ಆಡ್ತಿದ್ರು, ಪಾಪು ಮಲಗೋಳ. ಅದು ಎಳ್ನೀರು ಕಾಯಿಸ್ಕೊಡ್ಬೇಕಂತ, ಎಳ್ನೀರು ಕುಚ್ಕೊಡ್ಬೇಕಂತೆ. ಎಳ್ನೀರು ಕುಚ್ಕೊಂಡು ಬನ್ನಿ. ಸರಿ, ಎಳ್ನೀರು ಕುಚ್ಕೊಡ್ತೀನಿ. ಇಲ್ಲೈತೆ. One eternity later. ಮಧ್ಯಾಹ್ನದ ಊಟ ಅಂದರೆ ನಂಗೆ 4 ಗಂಟೆ, ಇವಾಗ 4:15. ಪಲಾವು ಸ್ವಲ್ಪ ಬೆಳಗ್ಗೆ ಕೊಟ್ಟು ಕಳಿಸಿದ್ರು ನಮ್ಮ ಅಕ್ಕ, ಅದೈತೆ. ಮತ್ತು ಅನ್ನ ಮಧ್ಯಾಹ್ನ ಮಾಡಿದ್ದು, ಪನ್ನೀರು ಬೆಳಗ್ಗೆ ಮಾಡಿದ್ದು. ಜಸ್ಟ್ ಎಡಿಟಿಂಗ್ ಆಯಿತು, ಎಡಿಟಿಂಗ್ ಮುಗೀತು, ಎಕ್ಸ್ಪೋರ್ಟ್ ಆಗ್ತೈತೆ. ನಾವು ಅಪ್ಪನ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ಏನು ಮಾಡ್ತಿದ್ಯಣ್ಣ? ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓ, ಆಯ್ತಾ? ಗುಡ್. ನೆಕ್ಸ್ಟ್ ಇದು 1 2 3 4 5 6 7 8 9 10. 10 ಬರ್ರಿ. ನಮ್ಮ ಅಪ್ಪ ಹೋಮ್ವರ್ಕ್ ಹೇಳ್ಕೊಡ್ತಿದ್ದಾಳೆ ಪಾಪ. ವೆರಿ ಗುಡ್. ಹೇಳ್ಕೊಡ್ತಿದ್ದಾರೆ ಪಾಪ. ನೆಕ್ಸ್ಟ್ ಇದು 2 2 ಬರ್ರಿ. ವೆರಿ ಗುಡ್. ನೆಕ್ಸ್ಟ್ 1 2 ನಮ್ಮ ಅಪ್ಪ ಬಂದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ. ಅವರು ಓದಿರೋದು ಕಮ್ಮಿ ಆದರೂ ಬುದ್ಧಿ ಮಾತ್ರ ಸಕ್ಕತ್ತಾಗಿದೆ, ಮತ್ತು ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೂ ಅಷ್ಟೇ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನೇ ಹೇಳ್ಕೊಡ್ತಿದ್ದೆ. ನಾನು ಟ್ಯೂಷನ್ಗೆ ಹೋಗ್ತಿದ್ದೆ, ಆದರೂ ನಮ್ಮ ಅಪ್ಪ ಹೇಳ್ಕೊಡೋದ್ರಿಂದ ಕರಿತಿದ್ದೆ. ಹೊಡೆದೊಡ್ದು ಕಲಿಸೋರು, ನಿಜವಾಗ್ಲು ಸರಸರೆ ಹೊಡೆಯೋರು. ದಾರ ಎತ್ಕೋ, ದಾರ ಥ್ರೆಡ್ ಬರೋದು, ದಾರ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಹಾಂ, ದಾರ ಬರುತ್ತಲ್ಲ, ದಾರದಲ್ಲಿ ಇಡೀ ಹೆಬ್ಗೋಡಿನ ಅಟ್ಟಾಡ್ಸಿದ್ದಾರೆ. ಹೆಬ್ಗೋಡಿ ಬಸ್ ಸ್ಟಾಪ್ ಗಂಟ ನಾವು ಹೆಬ್ಗೋಡಿಲಿ ಇದ್ದಿದ್ದು ಫಸ್ಟು. ಹಂಗೆ ಅಟ್ಟ ಆಡಿಸ್ಕೊಂಡು ಹೊಡೆದಿದ್ದಾರೆ ನನ್ನ, ಹೋಮ್ವರ್ಕ್ ಮಾಡಿಲ್ಲ ಅಥವಾ ಏನಾದರೂ ತಪ್ಪು ಮಾಡಿದ್ರೆ. ಅವಾಗ ಏನು ಮಾಡಿದ್ದೆ ನಾನು? 6:30 ಬಂದಿದ್ದೆ ಸಂಜೆ. ಅದಕ್ಕೆ ಅಂದರೆ ಮನೆಗೆ ಕೆಲಸ ಅಲ್ಲ, ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಆಟ ಆಡೋಕೆ ಹೋಗಿದ್ದೆ. ಗೋಲಿ ಆಡ್ತಿದ್ದೆ, ಸಕ್ಕತ್ತಾಗಿ ಆಡ್ತಿದ್ದೆ. ನಾನು ಯಾವುದೇ ಗೇಮ್ಸ್ ಆಡ್ರು ಸೂಪರಾಗಿ ಆಡ್ತೀನಿ. ಗೋಲಿ ಆಡ್ತಾ ಇದ್ದೆ. ಅದಕ್ಕೆ 6 ಗಂಟೆ 6:30 ಬಂದ್ಬಿಟ್ಟೆ. ನಮ್ಮ ಸ್ಕೂಲ್ ಮುಗಿಯೋದು 3:30 ಮುಗೀತಿತ್ತು. 5 ಗಂಟೆ ಅಷ್ಟರಲ್ಲಿ ನಮ್ಮ ಅಪ್ಪ ಬರ್ತಾರೆ. ಅಷ್ಟರಲ್ಲಿ ಬಂದಿರ್ಬೇಕು, ನಾನು 6:30 ಆಗಿದ್ರು ಬಂದಿರ್ಬೇಕು. ಅದಕ್ಕೆ ದಾರ ಎತ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ನನ್ನ ಸರ್ರಾಗಿ. ಚೆನ್ನಾಗಿತ್ತು ನೆನಪು. ಆ ಥರ ಎಲ್ಲ ಅದೇ ತಿಂದಿರ್ಬೇಕು, ಅದೆಲ್ಲ ನೆನಪು ಚೆನ್ನಾಗಿರುತ್ತೆ. ನಿಮ್ಗೂ ಯಾವ್ದಾರು ಆ ಥರ ಇನ್ಸಿಡೆಂಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾಡ್ತಾಳೆ, ನಾನು ಕೈಗೆ ಹಾಕೊಂಡು ನೆಗ್ತಾ ಇದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೆಡಿ ಆಗಿದ್ದೀನಿ. ಇವಾಗ ಏನು ಮಾಡೋಳು ಗೊತ್ತಿಲ್ಲ. ಮೊಸರು ತರಿಸೋಳೆ, ಮೋಸ್ಟ್ಲಿ ಪಲಾವ್ ಗಿಲಾವ್ ಮಾಡಿರ್ಬೇಕಿಲ್ಲ ಅದು, ಅಥವಾ ಬೆಳಗ್ಗೆ ಅನ್ನಕ್ಕೆ ಮೊಸರು ಆಗಿರ್ಬೋದು. ತಿನ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಆಫೀಸಲ್ಲೂ ಬಾಕ್ಸ್ ಕೊಡ್ತಾರೆ, ಬಾಕ್ಸ್ ತಿಂತೀನಿ. ಸದ್ಯಕ್ಕೆ ಇವಾಗ ಚೈತ್ರ ಏನು ಮಾಡಿದ್ವಿ? ಚೈತ್ರ ಪರೋಟ ಮಾಡಿದಾಳಂತೆ. ಸೂಪರ್, ಪರೋಟ ತಿಂತೀನಿ. ನೋಡಿದ, ನಾನು ಹೇಳಿಲ್ವಾ ಮೊಸರನ್ನ ಪಲಾವ್ ಗಿಲಾವ್ ಮಾಡಿರ್ತಾಳೆ ಅಂದ್ಕೊಂಡಿದ್ದೆ. ಮೊಸರನ್ನ ತಿನ್ಬೇಕಂತ. ಸರಿ, ಮೊಸರನ್ನ ತಿಂದ್ರೆ ಆಯ್ತು. ಕ್ಯಾಬ್ ಬಂದಿದೆ. ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಶೂಸ್ ಹಾಕೊಂಡು ಹೋಗ್ಬೇಕು. ಸ್ಲಿಪ್ಪರ್ ಹಾಕೊಂಡು ಹೋಗಾದ್ಮೇಲೆ ಮನಸ್ಸು ಬರೀ ಸ್ಲಿಪ್ಪರ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಶೂಸ್ ನಾನು ಆ್ಯಕ್ಚುಲಿ ಯೂನಿಫಾರ್ಮೇ ಹಾಕೊಂಡು ಹೋಗ್ತಿರ್ಲಿಲ್ಲ. ಸ್ಕೂಲಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದೆ. ಯಾವಾಗಲೂ ಎಲ್ಲರೂ ಶೂಸ್ ಹಾಕೋಬ್ರೆ, ನಾನು ಒಬ್ಬನೇ ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದೆ. ಎಷ್ಟು ಹೊಡೋರು ಹೊಡ್ಸ್ಕೊತಾ ಇದ್ದೆ. ಅವ್ರಿಗೆ ಬೇಜಾರಾಗೋಗ್ಬಿಡೋದು. ಯಾರು ಟೀಚರ್ಸ್ ಇರ್ತಾರಲ್ಲ, ಹೊಡೆದು PT ಮಾಸ್ಟರ್ ಇರ್ತಾರೆ, ಅವ್ನಿಗೆ ಬೇಜಾರಾಗೋಯ್ತು. ಇವ್ನಿಗೆ ಎಷ್ಟು ಹೊಡೆದ್ರು ಅಷ್ಟೇ ಕೇಳೋದು, ಸ್ಲಿಪ್ಪರ್ ಹಾಕೊಂಬತ್ತೇನೆ ಅಂತ. ಅಪ್ಪ ಹೊಸ ಶೂ ಕೊಡ್ಸುತ್ತೆ ಹಾಕೊಂಡು ಹೋಗ್ತಿರ್ಲಿಲ್ಲ. ಇವಾಗ ಅಡ್ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಶೂ ಹಾಕೊಂಡು ಹೋಗೋದಕ್ಕೆ. ಬಟ್ ಇವಾಗ ಮತ್ತೆ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾಯಿದ್ದೀನಿ. ಸರಿ, ಕ್ಯಾಬ್ ಬಂದಿದೆ, ಅಲ್ಲಿ ನಿಂತಿದೆ. ಸರಿ, ಬಾಯ್. 2000 years later. ಗುಡ್ ಮಾರ್ನಿಂಗ್ ಎವ್ರಿವನ್. ಆಫೀಸ್ ಕೆಲಸ ಮುಗೀತು. ಬೂಸ್ಟ್ ತಿನ್ಕೊಂಡು ಹೋಗ್ತಾ ಇದ್ದೀನಿ, ಬೂಸ್ಟ್ ಪ್ಯಾಕೆಟ್. ಸರಿ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.